ಈಗ ಹೋಟೆಲ್ ಸಂಘದವರು ಈಗ ನಿರ್ಧಾರ ಮಾಡಿದ್ದಾರೆ 5ರಿಂದ 10% ಮಾಡಬೇಕಂತ ಈಗ ನಿರ್ಧಾರ ಆಗಿದೆ. ಹೀಗಾಗಿ ಎಲ್ಲ ಹೋಟೆಲ್ಗಳಿಗೆ 5ರಿಂದ 10% ಆಗ್ಬೋದು, ಕೆಲವೊಂದು 3% ಆಗ್ಬೋದು. ಇಲ್ಲಿ ಸಾಗಿದ್ದಾರೆ 5ರಿಂದ 20% ಈಗ ಬೋರ್ಡ್ ಹಾಕಿದ್ದಾರೆ ನೋಡ್ತಿರ್ಬೋದು. ಯಾಕಂದರೆ ಮೂಲ ಪದಾರ್ಥಗಳು ಜಾಸ್ತಿ ಆಗಿದೆ, ಹೀಗಾಗಿ ಗ್ಯಾಸ್ ಸಿಗ್ತಿಲ್ಲ, ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ 5ರಿಂದ 20% ಈಗ ಇಲ್ಲಿ ದರ ಏರಿಕೆ ಆಗಿದೆ, ಬೋರ್ಡ್ ಸಹ ಹಾಕಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಗ್ರಾಹಕರಿಗೆ ಹೊರೆ ಬಿಡ್ಬೋದು. ಯಾಕಂದರೆ 20 ರೂಪಾಯಿ ರೊಟ್ಟಿ 23 ರೂಪಾಯಿ ಆಗ್ಬೋದು. ಯಾಕಂದರೆ ಇಲ್ಲಿ 60 ರೂಪಾಯಿಗೆ 2 ಇಡ್ಲಿ ಒಂದು ವಡೆ ಇತ್ತು, ಬಟ್ ಇದೀಗ 70 ರೂಪಾಯಿ ಮಾಡಿದ್ದಾರೆ. ಚೈನೀಸ್ ಐಟಮ್ ಮೇಲೆ 20ರಿಂದ 25% ಮಾಡಿದ್ದಾರೆ, ದರ ಏರಿಕೆ ಮಾಡಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ, ಮತ್ತೊಂದು ಕಡೆ ವಿದ್ಯುತ್ ದರ ಹೆಚ್ಚಳ ಆಗಿದೆ, ನೀರಿನ ದರ ಹೆಚ್ಚಳ ಆಗಿದೆ, ಮತ್ತೊಂದು ಕಡೆ ರೆಂಟ್ ಬಿಲ್ ಜಾಸ್ತಿ ಆಗಿದೆ. ಹೀಗಾಗಿ ಸಿಬ್ಬಂದಿಗಳಿಗೆ ಸಂಬಳ ಕೊಡಬೇಕಾಗುತ್ತೆ. ಹೀಗಾಗಿ ಇವೆಲ್ಲ ಕಾರಣ ಇಟ್ಕೊಂಡು ಈಗ ಹೋಟೆಲ್ ಸಂಘದವರು ದರ ಏರಿಕೆ ಮಾಡಿದ್ದಾರೆ. ಇಲ್ಲಿ ಸಹ 10ರಿಂದ 20% ದರ ಏರಿಕೆ ಮಾಡಿದರೆ. ಇಲ್ಲಿ ದೋಸೆ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಬೋರ್ಡ್ ಹಾಕಿದ್ದಾರೆ. ಅಂದರೆ ಎಲ್ಲ ಪದಾರ್ಥಗಳ ಮೇಲೆ, ಎಲ್ಲ ತಿಂಡಿಗಳ ಮೇಲೆ 5ರಿಂದ 10% ಆಗಿದೆ. ಮತ್ತೊಂದು ಕಡೆ ಈ ಚೈನೀಸ್ ಫುಡ್ ಮೇಲೆ ಗೋಬಿ ಮತ್ತು ನೂಡಲ್ಸ್ಗೆ 20 ರೂಪಾಯಿ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬೋದು. ಯಾಕಂದರೆ ಹೋಟೆಲ್ ಸಂಘದವರು ಹೇಳ್ತಿದ್ರೆ ಸಿಲಿಂಡರ್ ಸಿಗ್ತಿಲ್ಲ, ತುಂಬ ಸಮಸ್ಯೆ ಆಗಿದೆ, ಬ್ಲ್ಯಾಕಲ್ಲಿ 10,000 ರೂಪಾಯಿ ಕೊಟ್ಟು ಸಿಲಿಂಡರ್ ತೆಗೆದುಕೊಳ್ಬೇಕು. ಹೀಗಾಗಿ ನಮಗೆ ಸಾಕಾಗ್ತಿಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಲಾಸಲ್ಲಿ ನಾವು ಹೋಟೆಲ್ಗಳನ್ನು ಅಂದರೆ ನಮಗೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಒಂದು ಕಡೆ ಹೋಟೆಲ್ ಸಂಘದ ಅಧ್ಯಕ್ಷರವರು ಸ್ಪಷ್ಟಪಡಿಸಿದ್ದಾರೆ. ಕೆಲವೊಂದು ಹೋಟೆಲ್ಗಳಲ್ಲಿ ಈಗ ದರ ಏರಿಕೆ ಆಗಿದೆ. ಒಂದು ಕಡೆ ಬೋರ್ಡ್ ಸಹ ಹಾಕಿದ್ದಾರೆ 5ರಿಂದ 20%. ಮತ್ತೊಂದು ಕಡೆ ಇಲ್ಲ ಇಡ್ಲಿ, ಈಗ 2 ಇಡ್ಲಿ ಒಂದು ವಡೆ 70 ರೂಪಾಯಿ, ಒಂದು ದೋಸೆ 80 ರೂಪಾಯಿ, ಚೈನೀಸ್ ಫುಡ್ಡು ನೂಡಲ್ಸು 120 ರೂಪಾಯಿ, ಮತ್ತೊಂದು ಕಡೆ ಗೋಬಿ ಮಚೂರಿ 120 ರೂಪಾಯಿ. ಹೀಗಾಗಿ ತುಂಬ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಗ್ರಾಹಕರು ಒಂದು ಕಡೆ ಹೊರೆ ಆಗಿದೆ. ಇಲ್ಲಿ ಮಾತಾಡ್ತೀನಿ ಸಿಬ್ಬಂದಿಗಳನ್ನ. ಸರ್ ನಮಸ್ತೆ, ಎಷ್ಟು % ಹೈಕ್ ಆಗಿದೆ ಅಂತ? 5ರಿಂದ 10. 5ರಿಂದ 10. 5-10% ಹೈಕ್ ಆಯ್ತಾ? ಹಾಂ, ಏರಿಕೆ ಆಗೈತೆ. ಟೀ ಎಷ್ಟಾಗಿದೆ ಈಗ? ಟೀ 17. ಓಕೆ. ಮತ್ತು ಇಡ್ಲಿ ವಡೆ ಎಲ್ಲ ಮಾಮೂಲಿ 70. ಈ ಹಿಂದೆ ಎಷ್ಟಿತ್ತು? 65 ರೂಪಾಯಿ. ಓಕೆ. ಏನು ಸಮಸ್ಯೆ ದರ ಏರಿಕೆ ಮಾಡಿದ್ರು? ಗ್ಯಾಸ್ ಸಿಗ್ತಿಲ್ಲ, ಗ್ಯಾಸ್ಗಳು ಸಮಸ್ಯೆ, ಗ್ಯಾಸ್ ಯಾವ ಸಿಗ್ತಿಲ್ಲ, ಎಲ್ಲ ಸೌದೆ ಒಲೆ ಮಾಡ್ತಿದ್ದಾರೆ, ಎಲ್ಲ ಇದ್ರ ಮಾಡ್ತಿದ್ದಾರೆ. ಅದರಿಂದ ಪ್ರಾಬ್ಲಮ್ ಭಾಳ. ಎಲ್ಲ ಎಲೆಕ್ಟ್ರಿಸಿಟಿ ತಂದಿದ್ದಾರೆ, ಕರೆಂಟಿಂದ ಇದು ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ ತುಂಬ ಸಮಸ್ಯೆ ಆಗಿದೆ, ನಾವು ದರ ಏರಿಕೆ ಮಾಡಿದ್ದು ಅನಿವಾರ್ಯವಾಗಿದೆ. ಇಲ್ಲಿ ಗ್ರಾಹಕರಿದ್ರೆ ಮಾತಾಡಿಸ್ತೀನಿ ಸರ್. ದರ ಏರಿಕೆ ಆಗಿದೆ ಯಾಕಂದರೆ ಸುಮಾರು ದಿನಗಳಿಂದ ಈ ಒಂದು ಸಮಸ್ಯೆ ಎದುರಾಗ್ತಿದೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡಿರುವಂಥ ಒಂದು ಕಡೆ ಸಿಬ್ಬಂದಿಗಳು ಹೇಳ್ತಿದ್ರೆ. ಯಾಕಂದರೆ ದೋಸೆ ನೋಡ್ತಿರ್ಬೋದು, ದೋಸೆಗೆ ಈಗ 70ರಿಂದ 80 ರೂಪಾಯಿ ಕೊಡಬೇಕಾಗುತ್ತೆ. ಇಲ್ಲಿ 60 ರೂಪಾಯಿ ಇತ್ತು, ಇಡ್ಲಿ ವಡೆ 60 ರೂಪಾಯಿ ಇತ್ತು, 70 ರೂಪಾಯಿ ಆಗಿದೆ. ಟೀ ಕಾಫಿ ದರ 20 ರೂಪಾಯಿ ಆಗಿದೆ, ಇಲ್ಲಿ 15 ರೂಪಾಯಿ ಇತ್ತು. ಹೀಗಾಗಿ ತುಂಬ ಸಮಸ್ಯೆಯಿಂದ ನಾವು ಏರಿಕೆ ಮಾಡಿದ್ದೇವೆ. ಸಿಲಿಂಡರ್ ಸಿಗ್ತಿಲ್ಲ, ಸಿಬ್ಬಂದಿಗಳಿಗೆ ಸಂಬಳ ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ ವಿದ್ಯುತ್ ಎಫೆಕ್ಟಿಂದ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಇಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ ಮತ್ತು ಅಧ್ಯಕ್ಷರು ಸಹ ಸ್ಪಷ್ಟ. ಹೋಟೆಲ್ ಸಂಘದವರು ಈಗ ನಿರ್ಧಾರ ಮಾಡಿದ್ದಾರೆ 5ರಿಂದ 10% ಮಾಡಬೇಕಂತ ಈಗ ನಿರ್ಧಾರ ಆಗಿದೆ. ಹೀಗಾಗಿ ಎಲ್ಲ ಹೋಟೆಲ್ಗಳಿಗೆ 5ರಿಂದ 10% ಆಗ್ಬೋದು, ಕೆಲವೊಂದು 3% ಆಗ್ಬೋದು. ಇಲ್ಲಿ ಸಾಗಿದ್ದಾರೆ 5ರಿಂದ 20% ಈಗ ಬೋರ್ಡ್ ಹಾಕಿದ್ದಾರೆ ನೋಡ್ತಿರ್ಬೋದು. ಯಾಕಂದರೆ ಮೂಲ ಪದಾರ್ಥಗಳು ಜಾಸ್ತಿ ಆಗಿದೆ, ಹೀಗಾಗಿ ಗ್ಯಾಸ್ ಸಿಗ್ತಿಲ್ಲ, ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ 5ರಿಂದ 20% ಈಗ ಇಲ್ಲಿ ದರ ಏರಿಕೆ ಆಗಿದೆ, ಬೋರ್ಡ್ ಸಹ ಹಾಕಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಗ್ರಾಹಕರಿಗೆ ಹೊರೆ ಬಿಡ್ಬೋದು. ಯಾಕಂದರೆ 20 ರೂಪಾಯಿ ರೊಟ್ಟಿ 23 ರೂಪಾಯಿ ಆಗ್ಬೋದು. ಯಾಕಂದರೆ ಇಲ್ಲಿ 60 ರೂಪಾಯಿಗೆ 2 ಇಡ್ಲಿ ಒಂದು ವಡೆ ಇತ್ತು, ಬಟ್ ಇದೀಗ 70 ರೂಪಾಯಿ ಮಾಡಿದ್ದಾರೆ. ಚೈನೀಸ್ ಐಟಮ್ ಮೇಲೆ 20ರಿಂದ 25% ಮಾಡಿದ್ದಾರೆ, ದರ ಏರಿಕೆ ಮಾಡಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ, ಮತ್ತೊಂದು ಕಡೆ ವಿದ್ಯುತ್ ದರ ಹೆಚ್ಚಳ ಆಗಿದೆ, ನೀರಿನ ದರ ಹೆಚ್ಚಳ ಆಗಿದೆ, ಮತ್ತೊಂದು ಕಡೆ ರೆಂಟ್ ಬಿಲ್ ಜಾಸ್ತಿ ಆಗಿದೆ. ಹೀಗಾಗಿ ಸಿಬ್ಬಂದಿಗಳಿಗೆ ಸಂಬಳ ಕೊಡಬೇಕಾಗುತ್ತೆ. ಹೀಗಾಗಿ ಇವೆಲ್ಲ ಕಾರಣ ಇಟ್ಕೊಂಡು ಈಗ ಹೋಟೆಲ್ ಸಂಘದವರು ದರ ಏರಿಕೆ ಮಾಡಿದ್ದಾರೆ. ಇಲ್ಲಿ ಸಹ 10ರಿಂದ 20% ದರ ಏರಿಕೆ ಮಾಡಿದರೆ. ಇಲ್ಲಿ ದೋಸೆ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಬೋರ್ಡ್ ಹಾಕಿದ್ದಾರೆ. ಅಂದರೆ ಎಲ್ಲ ಪದಾರ್ಥಗಳ ಮೇಲೆ, ಎಲ್ಲ ತಿಂಡಿಗಳ ಮೇಲೆ 5ರಿಂದ 10% ಆಗಿದೆ. ಮತ್ತೊಂದು ಕಡೆ ಈ ಚೈನೀಸ್ ಫುಡ್ ಮೇಲೆ ಗೋಬಿ ಮತ್ತು ನೂಡಲ್ಸ್ಗೆ 20 ರೂಪಾಯಿ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬೋದು. ಯಾಕಂದರೆ ಹೋಟೆಲ್ ಸಂಘದವರು ಹೇಳ್ತಿದ್ರೆ ಸಿಲಿಂಡರ್ ಸಿಗ್ತಿಲ್ಲ, ತುಂಬ ಸಮಸ್ಯೆ ಆಗಿದೆ, ಬ್ಲ್ಯಾಕಲ್ಲಿ 10,000 ರೂಪಾಯಿ ಕೊಟ್ಟು ಸಿಲಿಂಡರ್ ತೆಗೆದುಕೊಳ್ಬೇಕು. ಹೀಗಾಗಿ ನಮಗೆ ಸಾಕಾಗ್ತಿಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಲಾಸಲ್ಲಿ ನಾವು ಹೋಟೆಲ್ಗಳನ್ನು ಅಂದರೆ ನಮಗೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಒಂದು ಕಡೆ ಹೋಟೆಲ್ ಸಂಘದ ಅಧ್ಯಕ್ಷರವರು ಸ್ಪಷ್ಟಪಡಿಸಿದ್ದಾರೆ. ಕೆಲವೊಂದು ಹೋಟೆಲ್ಗಳಲ್ಲಿ ಈಗ ದರ ಏರಿಕೆ ಆಗಿದೆ. ಒಂದು ಕಡೆ ಬೋರ್ಡ್ ಸಹ ಹಾಕಿದ್ದಾರೆ 5ರಿಂದ 20%. ಮತ್ತೊಂದು ಕಡೆ ಇಲ್ಲ ಇಡ್ಲಿ, ಈಗ 2 ಇಡ್ಲಿ ಒಂದು ವಡೆ 70 ರೂಪಾಯಿ, ಒಂದು ದೋಸೆ 80 ರೂಪಾಯಿ, ಚೈನೀಸ್ ಫುಡ್ಡು ನೂಡಲ್ಸು 120 ರೂಪಾಯಿ, ಮತ್ತೊಂದು ಕಡೆ ಗೋಬಿ ಮಚೂರಿ 120 ರೂಪಾಯಿ. ಹೀಗಾಗಿ ತುಂಬ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಗ್ರಾಹಕರು ಒಂದು ಕಡೆ ಹೊರೆ ಆಗಿದೆ. ಇಲ್ಲಿ ಮಾತಾಡ್ತೀನಿ ಸಿಬ್ಬಂದಿಗಳನ್ನ. ಸರ್ ನಮಸ್ತೆ, ಎಷ್ಟು % ಹೈಕ್ ಆಗಿದೆ ಅಂತ? 5ರಿಂದ 10. 5ರಿಂದ 10. 5-10% ಹೈಕ್ ಆಯ್ತಾ? ಹಾಂ, ಏರಿಕೆ ಆಗೈತೆ. ಟೀ ಎಷ್ಟಾಗಿದೆ ಈಗ? ಟೀ 17. ಓಕೆ. ಮತ್ತು ಇಡ್ಲಿ ವಡೆ ಎಲ್ಲ ಮಾಮೂಲಿ 70. ಈ ಹಿಂದೆ ಎಷ್ಟಿತ್ತು? 65 ರೂಪಾಯಿ. ಓಕೆ. ಏನು ಸಮಸ್ಯೆ ದರ ಏರಿಕೆ ಮಾಡಿದ್ರು? ಗ್ಯಾಸ್ ಸಿಗ್ತಿಲ್ಲ, ಗ್ಯಾಸ್ಗಳು ಸಮಸ್ಯೆ, ಗ್ಯಾಸ್ ಯಾವ ಸಿಗ್ತಿಲ್ಲ, ಎಲ್ಲ ಸೌದೆ ಒಲೆ ಮಾಡ್ತಿದ್ದಾರೆ, ಎಲ್ಲ ಇದ್ರ ಮಾಡ್ತಿದ್ದಾರೆ. ಅದರಿಂದ ಪ್ರಾಬ್ಲಮ್ ಭಾಳ. ಎಲ್ಲ ಎಲೆಕ್ಟ್ರಿಸಿಟಿ ತಂದಿದ್ದಾರೆ,
ಕರೆಂಟಿಂದ ಇದು ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ ತುಂಬ ಸಮಸ್ಯೆ ಆಗಿದೆ, ನಾವು ದರ ಏರಿಕೆ ಮಾಡಿದ ಅನಿವಾರ್ಯವಾಗಿದೆ. ಇಲ್ಲಿ ಗ್ರಾಹಕರಿದ್ರೆ ಮಾತಾಡಿಸ್ತೀನಿ ಸರ್, ದರ ಏರಿಕೆ ಆಗಿದೆ. ಯಾಕಂದರೆ ಸುಮಾರು ದಿನಗಳಿಂದ ಈ ಒಂದು ಸಮಸ್ಯೆ ಎದುರಾಗ್ತಿದೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡಿವಂತ ಒಂದು ಕಡೆ ಸಿಬ್ಬಂದಿಗಳು ಹೇಳ್ತಿದ್ರೆ. ಯಾಕಂದರೆ ದೋಸೆ ನೋಡ್ತಿರ್ಬೋದು, ದೋಸೆಗೆ ಈಗ 70 ರಿಂದ 80 ರೂಪಾಯಿ ಕೊಡಬೇಕಾಗುತ್ತೆ. ಇಲ್ಲಿ 60 ರೂಪಾಯಿ ಇತ್ತು, ಇಡ್ಲಿ ವಡೆ 60 ರೂಪಾಯಿ ಇತ್ತು, 70 ರೂಪಾಯಿ ಆಗಿದೆ. ಟೀ ಕಾಫಿ ದರ 20 ರೂಪಾಯಿ ಆಗಿದೆ, ಇಲ್ಲಿ 15 ರೂಪಾಯಿ ಇತ್ತು. ಹೀಗಾಗಿ ತುಂಬ ಸಮಸ್ಯೆಯಿಂದ ನಾವು ಏರಿಕೆ ಮಾಡಿದ್ದೇವೆ. ಸಿಲಿಂಡರ್ ಸಿಗ್ತಿಲ್ಲ, ಸಿಬ್ಬಂದಿಗಳಿಗೆ ಸಂಬಳ ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ ವಿದ್ಯುತ್ ಎಫೆಕ್ಟಿಂದ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಇಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ ಮತ್ತು ಅಧ್ಯಕ್ಷರು ಸಹ ಸ್ಪಷ್ಟಪಡಿಸಿದ್ದಾರೆ. ಹೋಟೆಲ್ ಸಂಘದವರು ಈಗ ನಿರ್ಧಾರ ಮಾಡಿದ್ದಾರೆ, 5 ರಿಂದ 10% ಮಾಡಬೇಕಂತ ಈಗ ನಿರ್ಧಾರ ಆಗಿದೆ. ಹೀಗಾಗಿ ಎಲ್ಲ ಹೋಟೆಲ್ಗಳಿಗೆ 5 ರಿಂದ 10% ಆಗ್ಬೋದು, ಕೆಲವೊಂದು 3% ಆಗ್ಬೋದು. ಇಲ್ಲಿ ಸಹ ಆಗಿದ್ದಾರೆ 5 ರಿಂದ 20% ಈಗ ಬೋರ್ಡ್ ಹಾಕಿದ್ದಾರೆ, ನೋಡ್ತಿರ್ಬೋದು. ಯಾಕಂದರೆ ಮೂಲ ಪದಾರ್ಥಗಳು ಜಾಸ್ತಿ ಆಗಿದೆ, ಹೀಗಾಗಿ ಗ್ಯಾಸ್ ಸಿಗ್ತಿಲ್ಲ, ಸಿಲಿಂಡರ್ ಸಿಗ್ತಿಲ್ಲ. ಹೀಗಾಗಿ 5 ರಿಂದ 20% ಈಗ ಇಲ್ಲಿ ದರ ಏರಿಕೆ ಆಗಿದೆ, ಬೋರ್ಡ್ ಸಹ ಹಾಕಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಗ್ರಾಹಕರಿಗೆ ಹೊರೆ ಬಿಡ್ಬೋದು. ಯಾಕಂದರೆ 20 ರೂಪಾಯಿ ರೊಟ್ಟಿ 23 ರೂಪಾಯಿ ಆಗ್ಬೋದು. ಯಾಕಂದರೆ ಇಲ್ಲಿ 60 ರೂಪಾಯಿಗೆ 2 ಇಡ್ಲಿ 1 ವಡೆ ಇತ್ತು, ಬಟ್ ಇದೀಗ 70 ರೂಪಾಯಿ ಮಾಡಿದ್ದಾರೆ. ಚೈನೀಸ್ ಐಟಮ್ ಮೇಲೆ 20 ರಿಂದ 25% ಮಾಡಿದ್ದಾರೆ, ದರ ಏರಿಕೆ ಮಾಡಿದ್ದಾರೆ. ಯಾಕಂದರೆ ಸಿಲಿಂಡರ್ ಸಿಗ್ತಿಲ್ಲ, ಮತ್ತೊಂದು ಕಡೆ ವಿದ್ಯುತ್ ದರ ಹೆಚ್ಚಳ ಆಗಿದೆ, ನೀರಿನ ದರ ಹೆಚ್ಚಳ ಆಗಿದೆ, ಮತ್ತೊಂದು ಕಡೆ ರೆಂಟ್ ಬಿಲ್ ಜಾಸ್ತಿ ಆಗಿದೆ. ಹೀಗಾಗಿ ಸಿಬ್ಬಂದಿಗಳಿಗೆ ಸಂಬಳ ಕೊಡಬೇಕಾಗುತ್ತೆ. ಹೀಗಾಗಿ ಇವೆಲ್ಲ ಕಾರಣ ಇಟ್ಕೊಂಡು ಈಗ ಹೋಟೆಲ್ ಸಂಘದವರು ದರ ಏರಿಕೆ ಮಾಡಿದ್ದಾರೆ. ಇಲ್ಲಿ ಸಹ 10 ರಿಂದ 20% ದರ ಏರಿಕೆ ಮಾಡಿದರೆ. ಇಲ್ಲಿ ದೋಸೆ 60 ರೂಪಾಯಿ ಇತ್ತು, ಈಗ 65 ರೂಪಾಯಿ ಬೋರ್ಡ್ ಹಾಕಿದ್ರೆ. ಅಂದರೆ ಎಲ್ಲ ಪದಾರ್ಥಗಳ ಮೇಲೆ, ಎಲ್ಲ ತಿಂಡಿಗಳ ಮೇಲೆ 5 ರಿಂದ 10% ಆಗಿದೆ. ಮತ್ತೊಂದು ಕಡೆ ಈ ಚೈನೀಸ್ ಫುಡ್ ಮೇಲೆ ಗೋಬಿ ಮತ್ತು ನೂಡಲ್ಸ್ಗೆ 20 ರೂಪಾಯಿ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬೋದು. ಯಾಕಂದರೆ ಹೋಟೆಲ್ ಸಂಘದವರು ಹೇಳ್ತಿದ್ರೆ ಸಿಲಿಂಡರ್ ಸಿಗ್ತಿಲ್ಲ, ತುಂಬ ಸಮಸ್ಯೆ ಆಗಿದೆ. ಬ್ಲ್ಯಾಕಲ್ಲಿ 10,000 ರೂಪಾಯಿ ಕೊಟ್ಟು ಸಿಲಿಂಡರ್ ತೆಗೆದುಕೊಳ್ಬೇಕು. ಹೀಗಾಗಿ ನಮಗೆ ಸಾಕಾಗ್ತಿಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಲಾಸ್ಟಲ್ಲಿ ನಾವು ಹೋಟೆಲ್ಗಳನ್ನು ಅಂದರೆ ನಮಗೆ ಓಪನ್ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಒಂದು ಕಡೆ ಹೋಟೆಲ್ ಸಂಘದ ಅಧ್ಯಕ್ಷರವರು ಸ್ಪಷ್ಟಪಡಿಸಿದ್ದಾರೆ. ಕೆಲವೊಂದು ಹೋಟೆಲ್ಗಳಲ್ಲಿ ಈಗ ದರ ಏರಿಕೆ ಆಗಿದೆ. ಒಂದು ಕಡೆ ಬೋರ್ಡ್ ಸಹ ಹಾಕಿದ್ದಾರೆ 5 ರಿಂದ 20%. ಮತ್ತೊಂದು ಕಡೆ ಇಲ್ಲ, ಇಡ್ಲಿ ಈಗ 2 ಇಡ್ಲಿ 1 ವಡೆ 70 ರೂಪಾಯಿ, 1 ದೋಸೆ 80 ರೂಪಾಯಿ, ಚೈನೀಸ್ ಫುಡ್ಡು ನೂಡಲ್ಸು 120 ರೂಪಾಯಿ, ಮತ್ತೊಂದು ಕಡೆ ಗೋಬಿ ಮಚೂರಿ 120 ರೂಪಾಯಿ. ಹೀಗಾಗಿ ತುಂಬ ದರ ಏರಿಕೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಗ್ರಾಹಕರು ಒಂದು ಕಡೆ ಹೊರೆ ಆಗಿದೆ. ಇಲ್ಲಿ ಮಾತಾಡಿಸ್ತೀನಿ ಸಿಬ್ಬಂದಿಗಳನ್ನ. ಸರ್ ನಮಸ್ತೆ, ಎಷ್ಟು % ಹೈಕ್ ಆಗಿದೆ ಅಂತ? 5 ರಿಂದ 10 5 ರಿಂದ 10 5-10% ಹೈಕ್ ಆಯ್ತಾ? ಹಾಂ, ಏರಿಕೆ ಆಗೈತೆ. ಟೀ ಎಷ್ಟಾಗಿದೆ ಈಗ? ಟೀ 17. ಓಕೆ, ಮತ್ತು ಇಡ್ಲಿ ವಡೆ ಎಲ್ಲ ಮಾಮೂಲಿ 70. ಹಿಂದೆ ಎಷ್ಟಿತ್ತು? 65 ರೂಪಾಯಿ. ಓಕೆ, ಏನು ಸಮಸ್ಯೆ ದರ ಏರಿಕೆ ಮಾಡಿದ್ರು? ಗ್ಯಾಸ್ ಸಿಗ್ತಿಲ್ಲ, ಗ್ಯಾಸ್ಗಳು ಸಮಸ್ಯೆ. ಗ್ಯಾಸ್ ಯಾವ ಸಿಗ್ತಿಲ್ಲ, ಎಲ್ಲ ಸೌದೆ ಒಲೆ ಮಾಡ್ತಿದ್ದಾರೆ, ಎಲ್ಲ ಇದ್ರ ಮಾಡ್ತಿದ್ದಾರೆ. ಅದರಿಂದ ಪ್ರಾಬ್ಲಮ್ ಭಾಳ. ಎಲ್ಲ ಎಲೆಕ್ಟ್ರಿಸಿಟಿ ತಂದಿದ್ದಾರೆ, ಕರೆಂಟಿಂದ ಇದು ಸಿಬ್ಬಂದಿಗಳು ಸಹ ಹೇಳ್ತಿದ್ರೆ ತುಂಬ ಸಮಸ್ಯೆ ಆಗಿದೆ, ನಾವು ದರ ಏರಿಕೆ ಮಾಡಿದ ಅನಿವಾರ್ಯವಾಗಿದೆ. ಇಲ್ಲಿ ಗ್ರಾಹಕರಿದ್ರೆ ಮಾತಾಡಿಸ್ತೀನಿ ಸರ್, ದರ ಏರಿಕೆ ಆಗಿದೆ. ಯಾಕಂದರೆ ಸುಮಾರು ದಿನಗಳಿಂದ ಈ ಒಂದು ಸಮಸ್ಯೆ ಎದುರಾಗ್ತಿದೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಹೀಗಾಗಿ ದರ ಏರಿಕೆ ಮಾಡಿವಂತ ಒಂದು ಕಡೆ ಸಿಬ್ಬಂದಿಗಳು ಹೇಳ್ತಿದ್ರೆ. ಯಾಕಂದರೆ ದೋಸೆ ನೋಡ್ತಿರ್ಬೋದು, ದೋಸೆಗೆ ಈಗ 70 ರಿಂದ 80 ರೂಪಾಯಿ ಕೊಡಬೇಕಾಗುತ್ತೆ. ಇಲ್ಲಿ 60 ರೂಪಾಯಿ ಇತ್ತು, ಇಡ್ಲಿ ವಡೆ 60 ರೂಪಾಯಿ ಇತ್ತು, 70 ರೂಪಾಯಿ ಆಗಿದೆ. ಟೀ ಕಾಫಿ ದರ 20 ರೂಪಾಯಿ ಆಗಿದೆ, ಇಲ್ಲಿ 15 ರೂಪಾಯಿ ಇತ್ತು. ಹೀಗಾಗಿ ತುಂಬ ಸಮಸ್ಯೆಯಿಂದ ನಾವು ಏರಿಕೆ ಮಾಡಿದ್ದೇವೆ. ಸಿಲಿಂಡರ್ ಸಿಗ್ತಿಲ್ಲ, ಸಿಬ್ಬಂದಿಗಳಿಗೆ ಸಂಬಳ ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ ವಿದ್ಯುತ್ ಎಫೆಕ್ಟಿಂದ. ಹೀಗಾಗಿ ನಾವು ದರ ಏರಿಕೆ ಮಾಡಿದ್ದೇವೆ ಅಂತ ಇಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ ಮತ್ತು ಅಧ್ಯಕ್ಷರು ಸಹ ಸ್ಪಷ್ಟಪಡಿಸಿದ್ದಾರೆ.